ಮೇಲೆ ಮೊದಲಿನಿಂದ ಅವನಿಗೆ ಅಸೂಯೆ ಇತ್ತು, ದ್ವೇಷ ಇತ್ತು. ಅದು ಪುನಃ ಅಭಿವೃದ್ಧಿಯಾಗಿದ್ದು ಆ ರಾಜಸೂಯ ಯಾಗದಲ್ಲಿ ಅವರ ಸಂಪತ್ತನ್ನು ನೋಡಿ ಬಹಳ ಅವನು ಅಸೂಯೆ ಪಟ್ಟ ಅನ್ನೋದನ್ನು ನೋಡಿದ್ವಿ. ಮುಂದೆ ಆ ರೀತಿಯಾಗಿ ಅಸೂಯೆ ಪಟ್ಟು ಪಾಂಡವರನ್ನ ತಾನು ಸ್ವತಃ ಸ್ವಶಕ್ತಿಯಿಂದ ಗೆಲ್ಲುವುದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ನಿರ್ಧಾರ ಮಾಡಿ ಮೋಸದಿಂದ ದ್ಯೂತವನ್ನ ಆಯೋಜನೆಯನ್ನ ಮಾಡಿ ಧೃತರಾಷ್ಟ್ರನಿಗೆ ಯುಧಿಷ್ಠಿರನಿಗೆ ದ್ಯೂತವನ್ನು ಆಡಬೇಕು ಅಂತ ಹೇಳಿ ಅನುಜ್ಞೆಯನ್ನು ಕಳಿಸಿ ಅವನ ಮೂಲಕ ಈ ದ್ಯೂತವನ್ನ ಪ್ರಾರಂಭ ಮಾಡಿ ಆ ಮೂಲಕ ಪಾಂಡವರನ್ನ ಕಾಡಿಗೆ ಕಳಿಸಿ ನಂತರ ಯುದ್ಧವಾಯಿತು. ಪರಸ್ಪರ ಕ್ಷತ್ರಿಯರೆಲ್ಲರೂ ಕೂಡ ಪರ ವಿರೋಧ ಈ ರೀತಿಯಲ್ಲಿ ಪರಸ್ಪರ ಯುದ್ಧವನ್ನು ಮಾಡಿಕೊಂಡು ಎಲ್ಲ ಕ್ಷತ್ರಿಯರು ಕೂಡ ನಾಶವನ್ನು ಹೊಂದಿದರು. ಈ ಎಲ್ಲ ವಿಚಾರವನ್ನ ನಮಗೆ ತಿಳಿಸಿ ಧೃತರಾಷ್ಟ್ರ ತಾನು ಯಾವುದಕ್ಕೋಸ್ಕರ ಈ ಒಂದು ಘೋರವಾದಂತಹ ಘಟನೆಗೆ ಅವಕಾಶ ಮಾಡಿಕೊಟ್ಟೆ ಅಂತ ತನ್ನ ಬಗ್ಗೆ ತಾನು ಹೇಳಿಕೊಳ್ತಾನೆ. ಅದನ್ನು ಹೇಳಿದ ನಂತರ ತನ್ನ ದೊಡ್ಡ ಕಾರಣ ಏನು ಅಂತ ಹೇಳಿದ್ರೆ, ನನಗೆ ಪುತ್ರ ಪ್ರೇಮ ಅಗಾಧವಾಗಿರುವುದರಿಂದ ನನ್ನ ಮಗ ಏನು ಹೇಳಿದ್ರು ಕೂಡ ನಾನು ಅದಕ್ಕೆ ಇಲ್ಲ ಅಂತ ಹೇಳುವುದಕ್ಕೆ ಸಾಧ್ಯವಾಗಲಿಲ್ಲ. ನಾನು ಪುತ್ರ ಪ್ರೇಮದಿಂದ ಅಂಧನಾಗಿದ್ದೆ ಹೊರತು ನನಗೆ ಪ್ರಜ್ಞಾಚಕ್ಷಸ್ಸು ಅಂತ ಹೇಳಿದ್ರೆ ಹೊರಗಣ್ಣು ಇಲ್ಲದಿದ್ರೂ ಕೂಡ ಒಳಗಣ್ಣು ಇತ್ತು. ಅದು ಕೂಡ ಪುತ್ರ ಪ್ರೇಮದಿಂದ ಕುರುಡಾಗಿತ್ತು. ಆದರೆ ಏನೆಲ್ಲ ಘಟನೆಗಳು ಅನ್ಯಾಯಗಳು ನಡೆದಿತ್ತು, ಯಾವ ಘಟನೆಗಳು ನಡೆದಿತ್ತು ಅದೆಲ್ಲವನ್ನೂ ಕೂಡ ನಾನು ತಿಳಿದುಕೊಂಡಿದ್ದೆ. ತಿಳಿದುಕೊಂಡು ಪಾಂಡವರೊಂದಿಗೆ ದುರ್ಯೋಧನಾದಿಗಳು ಯುದ್ಧವನ್ನು ಮಾಡಿದರೆ ಖಂಡಿತ ಅವರಿಗೆ ವಿಜಯ ಅನ್ನುವಂಥದ್ದು ಸಿಗುವುದಿಲ್ಲ ಅನ್ನೋದನ್ನು ನನಗೆ ಮೊದಲೇ ತಿಳಿದಿತ್ತು ಅಂತ ಹೇಳಿ ಅನೇಕ ಘಟನೆಗಳನ್ನ ಉಲ್ಲೇಖವನ್ನು ಮಾಡ್ತಾನೆ. ಮೊದಲಿಗೆ ದ್ರೌಪದಿಯನ್ನ ಸ್ವಯಂವರದಲ್ಲಿ ಮತ್ಸ್ಯ ಯಂತ್ರವನ್ನ ಭೇದಿಸಿ ಅರ್ಜುನ ಪಡೆದುಕೊಳ್ತಾನೆ. ಸಕಲ ರಾಜರು ಕೂಡ ಅಲ್ಲಿ ಬಂದಿರ್ತಾರೆ ಆ ಸ್ವಯಂವರದಲ್ಲಿ ದ್ರೌಪದಿಯನ್ನ ಪಡಿಬೇಕು ಅಂತ ಹೇಳಿ. ಆದರೆ ಯಾರಿಗೂ ಕೂಡ ಆ ಒಂದು ಮತ್ಸ್ಯ ಯಂತ್ರವನ್ನು ಭೇದಿಸುವುದಕ್ಕೆ ಸಾಧ್ಯವಾಗಿರಲಿಲ್ಲ. ಆದರೆ ಅರ್ಜುನ ಅದನ್ನು ಭೇದಿಸಿದಾಗ ನಾನು ಯುದ್ಧದಲ್ಲಿ ಜಯ ಅನ್ನುವಂಥದ್ದನ್ನ ನಾನು ಅಂದ್ರೆ ವಿಜಯವನ್ನೇ ನಾನು ಬಯಸುವುದನ್ನು ಬಿಟ್ಟುಬಿಟ್ಟೆ ಅಂತ ಸಂಜಯನಿಗೆ ತನ್ನ ಮನಸ್ಸಿನ ವಿಚಾರಗಳನ್ನೆಲ್ಲ ಹೇಳಿಕೊಳ್ತಾನೆ. ಆ ಸಮಯದಲ್ಲಿ ನಾನು ಯಾವ ರೀತಿಯಾಗಿ ನನ್ನ ಪ್ರತಿಕ್ರಿಯೆ ಇತ್ತು, ಒಂದೊಂದು ಘಟನೆಗಳು ನಡೆದಾಗಲು ಅಂತ ಹೇಳಿ. ಮತ್ತೆ ಇದೇ ರೀತಿ ಅರ್ಜುನ ಶ್ರೀಕೃಷ್ಣನ ತಂಗಿಯಾದಂತಹ ಸುಭದ್ರೆಯನ್ನ ಅಪಹರಿಸಿದ ಅಂತ ಹೇಳಿದ್ರೆ ಶ್ರೀಕೃಷ್ಣನ ಇಚ್ಛೆಯೂ ಕೂಡ ಅದೇ ಆಗಿತ್ತು, ಸುಭದ್ರೆಯನ್ನ ಅರ್ಜುನನಿಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ಹೇಳಿ. ಆದ್ರಿಂದ ಅವನು ಅರ್ಜುನ ವೇಷಧಾರಿಯಾಗಿ ಸುಭದ್ರೆಯನ್ನು ಅಪಹರಿಸಿದಾಗಲೂ ಕೂಡ ಬಲರಾಮ ಸ್ವಲ್ಪ ವಿರೋಧವನ್ನು ಮಾಡಿದರೂ ಕೂಡ ಶ್ರೀಕೃಷ್ಣ ಆ ಬಲರಾಮನನ್ನ ಚಪ್ಪೆ ಮಾಡಿ ಅರ್ಜುನನಿಗೆ ಆ ಸುಭದ್ರೆಯನ್ನು ಕೊಟ್ಟು ಮದುವೆಯನ್ನು ಮಾಡ್ತಾನೆ. ಈ ಮದುವೆ ಆದಾಗಲೂ ಕೂಡ ನಾನು ವಿಜಯವನ್ನ ಕೌರವರ ವಿಜಯವನ್ನ ನಾನು ಮನಸ್ಸಿನಲ್ಲೂ ಕೂಡ ಎಣಿಸ್ತಿಲ್ಲ. ಇನ್ಮೇಲೆ ನನಗೆ ಆಗುವುದೇ ಇಲ್ಲ. ಯಾಕಂತ ಹೇಳಿದ್ರೆ ಪರಸ್ಪರ ಸಂಬಂಧಿಕರಾದರು ಕೃಷ್ಣ ಮತ್ತು ಅರ್ಜುನರು. ಕೃಷ್ಣ ಎಲ್ಲಿದ್ದಾನೋ ಅಲ್ಲೇ ಜಯ ಅನ್ನುವಂಥದ್ದು ಅಂತ ಹೇಳಿ ನನಗೆ ತಿಳಿದಿದೆ ಅಂತ ಹೇಳಿ ಈ ವಿಚಾರವನ್ನು ಹೇಳ್ತಾನೆ. ಹೀಗೆ ತದನಂತರ ಇವರು ವನವಾಸದಲ್ಲಿ ಶಿವನನ್ನ ತನ್ನ ಯುದ್ಧದಿಂದ ಆರಾಧಿಸಿ ಅವನನ್ನು ಸಂತೋಷಗೊಳಿಸಿ ಪಾಶುಪತಾಸ್ತ್ರವನ್ನು ಪಡೆದುಕೊಂಡ ಅರ್ಜುನ ಹಾಗೆ ಮುಂದುವರಿಬೇಕಾದ್ರೆ ತಾನು ಇಂದ್ರಲೋಕಕ್ಕೆ ಹೋಗಿ ತನ್ನ ತಂದೆಯಾದಂತಹ ಇಂದ್ರನಿಂದ ಸಕಲ ಅಸ್ತ್ರಗಳ ವಿದ್ಯೆಯನ್ನು ಪಡೆದ. ಆಗಲೂ ಕೂಡ ನನಗೆ ಗೊತ್ತಾಯಿತು ನನ್ನ ಮಕ್ಕಳು ಗೆಲ್ಲುವುದಿಲ್ಲ ಅಂತ ಹೇಳಿ. ಹಾಗೆ ಇನ್ನು ಅದಕ್ಕೂ ಮುಂಚೆ ವನವಾಸಕ್ಕೆ ಹೋಗುವ ಮುಂಚೆ ತುಂಬು ಸಭೆಯಲ್ಲಿ ಪತಿವ್ರತೆಯಾದಂತಹ ದ್ರೌಪದಿಗೆ ಅಪಮಾನವನ್ನ ಮಾಡಿದ್ರು. ಆ ಅಪಮಾನ ಅನ್ನುವಂಥದ್ದು ನಮ್ಮ ಇಡೀ ಕುಲವನ್ನೇ ಸುಡ್ತದೆ ಅಂತ ನನಗೆ ಗೊತ್ತಿತ್ತು. ಮತ್ತೆ ಆ ಒಂದು ಯುದ್ಧದಲ್ಲಿ ಸೋತು ಅವರೆಲ್ಲರೂ ಕೂಡ ಕಾಡಿಗೆ ಹೋದಾಗ ಸಕಲ ಹಸ್ತಿನಾವತಿಯ ಜನರು ಕೂಡ ಆ ಪಾಂಡವರನ್ನ ಅನುಸರಣೆ ಮಾಡಿದ್ರು. ಅವರು ಅನುಸರಣೆ ಮಾಡಿದಾಗಲೂ ಸಕಲ ಸಜ್ಜನರ ಬೆಂಬಲವು ಕೂಡ ಅವನಿಗೆ ಇತ್ತು. ಅದರಿಂದ ಎಲ್ಲಿ ಧರ್ಮ ಇದೆಯೋ ಅಲ್ಲಿ ಜಯ ಅನ್ನುವಂಥದ್ದು ನಾನು ತಿಳಿದುಕೊಂಡಿದ್ದೆ ಅಂತ ಹೇಳಿ ತನ್ನ ಎಲ್ಲ ಘಟನೆಗಳನ್ನು ಕೂಡ ಹೇಳ್ತಾ
ನನಗೆ ವಿಷಯಗಳು ಗೊತ್ತಿತ್ತು, ನನ್ನ ಮಕ್ಕಳು ಗೆಲ್ಲುವುದಿಲ್ಲ ಅಂತನೂ ಗೊತ್ತಿತ್ತು. ಆದರೂ ಕೂಡ ನಾನು ಕೇವಲ ಪುತ್ರ ಪ್ರೇಮದಿಂದ ಎಲ್ಲ ಘಟನೆಗಳಿಗೂ ಕೂಡ ಬೆಂಬಲವನ್ನು ನೀಡಿದೆ ಅಂತ ಹೇಳಿ ಎಲ್ಲ ಆದ ನಂತರ ಕೊನೆಯಲ್ಲಿ ತನ್ನ ಬಗ್ಗೆ ತಾನು ಹೇಳ್ಕೊಳ್ತಾ ಇರ್ತಾನೆ. ಅದರಿಂದ ಯಾವಾಗಲೂ ಕೂಡ ಧರ್ಮಾಚರಣೆಯನ್ನು ಮಾಡಬೇಕು, ಧರ್ಮದ ಕಡೆ ನಾವು ಬೆಂಬಲವನ್ನು ಕೊಡಬೇಕು ಅನ್ನುವುದನ್ನ ಆ ಧೃತರಾಷ್ಟ್ರ ತನ್ನ ಕೊನೆಯ ಗಳಿಗೆಯಲ್ಲಿ ಅದನ್ನ ತಿಳಿದುಕೊಂಡು ನಮಗೆಲ್ಲ ತಿಳಿಸ್ತಾನೆ. ಮುಂದಿನ ಚಿಂತನೆಯನ್ನು ನಾಳೆ ದಿವಸ ಮಾಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು.